ನಮಸ್ಕಾರ. ಮುಖ್ಯಾಂಶಗಳು. ತಾಂಜೇನಿಯಾ ಕಿಕ್ವೆತೆ 5 ದಿನಗಳಾಗಿ ದೆಹಲಿಗೆ ಆಗಮನ. ರಾಜ್ಯದಲ್ಲಿ 2050 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 5 ಯೋಜನೆಗಳಿಗೆ ಅನುಮೋದನೆ. ಸಿದ್ದರಾಮಯ್ಯ. ಸಣ್ಣ ಉದ್ದಿಮೆ ಕ್ಷೇತ್ರದಲ್ಲಿ ಅನುಶೋಧನೆಗೆ ಅಗತ್ಯ ನೆರವು. ಎಸ್ಆರ್ ಪಾಟೀಲ್. ಹಾಗೂ ಮೀರ್ಪುರದಲ್ಲಿಂದು ಭಾರತ ಬಾಂಗ್ಲಾದೇಶ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ. ವಾರ್ತೆಗಳ ವಿವರ. ತಾಂಜೇನಿಯಾ ಅಧ್ಯಕ್ಷ ಜಕಾಯ ಕಿಕ್ವೆತೆ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ದೆಹಲಿಗೆ ಆಗಮಿಸಿದರು. ಅವರನ್ನು ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ಮೋಹನ್ ಭಾಯ್ ಕಲ್ಯಾಣ್ ಜೀಜಭಾಯ್ ಕುಂದರಿಯಾ ಬರಮಾಡಿಕೊಂಡರು. ಉನ್ನತ ಮಟ್ಟದ ನಿಯೋಗದೊಂದಿಗೆ ಆಗಮಿಸಿರುವ ಕಿಕ್ವೆತೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ತಾಂಜೇನಿಯಾ ಅಧ್ಯಕ್ಷರಿಗೆ ಟ್ವಿಟರ್ ಸಂದೇಶದ ಮೂಲಕ ಸ್ವಾಗತ ಕೋರಿರುವ ಪ್ರಧಾನಿ ಮೋದಿ, ಈ ಭೇಟಿ ಉಭಯ ದೇಶಗಳ ನಡುವಿನ ನಿಕಟ ಸೌಹಾರ್ದ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಿನ್ನೆ ನರೇಂದ್ರ ಮೋದಿ ಮೊಬೈಲ್ ಆಪ್ಗೆ ಚಾಲನೆ ನೀಡಿದರು. ಇದು ಪ್ರಧಾನಿ ಅವರ ದೈನಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಒದಗಿಸಲಿದೆ. ಇದು ಪ್ರಧಾನಿ ಅವರಿಂದ ಸಂದೇಶ ಹಾಗೂ ಇಮೇಲ್ಗಳನ್ನು ನೇರ ಪಡೆಯಲು ಹಾಗೂ ಅವರಿಗೆ ಕಳುಹಿಸಲು ಸಹಕಾರಿಯಾಗಲಿದೆ. ಈ ಆಪ್ ಮೂಲಕ ಪ್ರಧಾನಿಯವರ ಮನ್ ಕಿ ಬಾತ್ ಕಾರ್ಯಕ್ರಮಗಳ ವಿವಿಧ ಸಂಚಿಕೆಗಳನ್ನು ಆಲಿಸಬಹುದು, ಅವರ ಬ್ಲಾಗ್ಗಳನ್ನು ಓದಬಹುದು. ಕೇಂದ್ರ ಸರ್ಕಾರದ ವಿವಿಧ ಕಾರ್ಯಕ್ರಮಗಳು ಹಾಗೂ ಸಾಧನೆಗಳನ್ನು ಕುರಿತ ಮಾಹಿತಿ ಕೂಡ ಈ ಬ್ಲಾಗ್ನಲ್ಲಿ ಲಭ್ಯ. ಈ ಮಧ್ಯೆ ಕೇರಳದ ವರ್ಕಲದಲ್ಲಿರುವ ಶಿವಗಿರಿ ಮಠದ ಪ್ರಕಾಶಾನಂದ ಸ್ವಾಮೀಜಿ ದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ರಾಜ್ಯದಲ್ಲಿ 2050 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 5 ಯೋಜನೆಗಳ ಸ್ಥಾಪನೆಗೆ ಬೆಂಗಳೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಮಿತಿ ಅನುಮೋದನೆ ನೀಡಿದೆ. ಇದರಿಂದ 3,500 ಜನರಿಗೆ ಉದ್ಯೋಗಾವಕಾಶ ದೊರಕುವ ನಿರೀಕ್ಷೆ ಇದೆ. 3 ಕಂಪನಿಗಳು 896 ಕೋಟಿ ರೂಪಾಯಿ ಹೆಚ್ಚುವರಿ ಬಂಡವಾಳ ಹೂಡಿಕೆಯೊಂದಿಗೆ ವಿಸ್ತರಣೆ ಮಾಡುವ ಪ್ರಸ್ತಾವಗಳಿಗೂ ಸಭೆ ಒಪ್ಪಿಗೆ ನೀಡಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. 2013-14ನೇ ಸಾಲಿನಲ್ಲಿ 255 ಯೋಜನೆಗಳಿಗೆ ಅನುಮೋದನೆ ನೀಡಿದ್ದು, ಈ ಮೂಲಕ 42,176 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಾಗಿದೆ. ಕಳೆದ ಸಾಲಿನಲ್ಲಿ ಅಂಗೀಕಾರ ನೀಡಿದ್ದ 108 ಯೋಜನೆಗಳಿಂದಾಗಿ 54,433 ಕೋಟಿ ರೂಪಾಯಿ ಬಂಡವಾಳ ಹರಿದು ಬಂದಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ 33ನೇ ಘಟಿಕೋತ್ಸವ ಮಂಗಳ ಗಂಗೋತ್ರಿಯಲ್ಲಿ ನಿನ್ನೆ ನಡೆಯಿತು. ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ಗೋವರ್ಧನ ಮೆಹ್ತಾ, ಉದ್ಯಮಿ ಶಶಿಕಿರಣ್ ಶೆಟ್ಟಿ ಮತ್ತು ಶಿಕ್ಷಣ ತಜ್ಞ ಬಿವಿಆರ್ ಚೌಧರಿ ಅವರಿಗೆ ರಾಜ್ಯಪಾಲ ವಜೂಭಾಯಿ ವಾಲಾ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಘಟಿಕೋತ್ಸವ ಭಾಷಣ ಮಾಡಿದ ಪ್ರೊಫೆಸರ್ ಗೋವರ್ಧನ್ ಮೆಹ್ತಾ, ವಿದ್ಯಾರ್ಥಿಗಳು ಅನುಶೋಧನಾ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಯತ್ನಿಸಬೇಕು ಎಂದು ಸಲಹೆ ನೀಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಮತ್ತು ನಗದು ಬಹುಮಾನ ಪ್ರದಾನ ಮಾಡಲಾಯಿತು. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಸಿಐ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಯೋಜನೆ ಮತ್ತು ಅಂಕಿಅಂಶ ಖಾತೆ ಸಚಿವ ಎಸ್ಆರ್ ಪಾಟೀಲ್ ಸಣ್ಣ ಉದ್ಯಮ ಕ್ಷೇತ್ರದ ಸಾಧಕರಿಗೆ ಅನುಶೋಧನಾ ಶ್ರೇಷ್ಠತೆಯ ಪ್ರಶಸ್ತಿ ಪ್ರದಾನ ಮಾಡಿದರು. ಬಳಿಕ
ರಾಜ್ಯದ ಮಾಹಿತಿ ತಂತ್ರಜ್ಞಾನ ನೀತಿಯು ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಕ್ಷೇತ್ರಕ್ಕೆ ಉತ್ತೇಜನಕಾರಿಯಾಗಿದೆ. ಬೆಂಗಳೂರು ಈ ವಲಯದ ಅನುಶೋಧನಾ ಕೇಂದ್ರವಾಗಿ ಅಭಿವೃದ್ಧಿಯಾಗುತ್ತಿದ್ದು, ಬಹಳಷ್ಟು ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಗಳು ಇಲ್ಲಿ ಸ್ಥಾಪನೆಯಾಗುತ್ತಿವೆ. ಸಣ್ಣ ಉದ್ಯಮ ಕ್ಷೇತ್ರದಲ್ಲಿ ಅನುಶೋಧನೆಗೆ ಉತ್ತೇಜನ ನೀಡಲು ಸರ್ಕಾರ ಎಲ್ಲ ನೆರವು ನೀಡಲಿದೆ ಎಂದು ಹೇಳಿದರು. During the global economic recession 6 years ago. ಮುಖ್ಯ ಭಾಷಣ ನೀಡಿದ ನೀತಿ ಆಯೋಗದ ಸದಸ್ಯ ಮತ್ತು ಅರ್ಥಶಾಸ್ತ್ರಜ್ಞ ಬಿಬೇಕ್ ದೇಬ್ರಾಯ್, ಉದ್ಯೋಗ ಸೃಷ್ಟಿಯಲ್ಲಿ ಮತ್ತು ಮೇಕ್ ಇನ್ ಇಂಡಿಯಾ ಯಶಸ್ವಿಗೊಳಿಸುವಲ್ಲಿ ಸಣ್ಣ ಉದ್ಯಮ ಕ್ಷೇತ್ರದ ಪಾತ್ರ ಮಹತ್ವದ್ದು. ಆದರೆ ಈ ಕ್ಷೇತ್ರದ ಸುಮಾರು 95% ಸಂಸ್ಥೆಗಳು ನೋಂದಣಿಯಾಗಿಲ್ಲವಾದ್ದರಿಂದ ಈ ವಲಯದ ಬಗ್ಗೆ ಹೆಚ್ಚಿನ ವಿವರ ಲಭ್ಯವಾಗುತ್ತಿಲ್ಲ ಎಂದರು. That the MSME sector is important for Make in India, interpreted as manufacturing. The MSME sector is important from the point of view of employment generation, we know that. But consider the figures I gave you. 36 million enterprises, 80 million employment. So the average enterprise, if I stick to MSME, employs a little over 2 people. ಎಫ್ಕೆಸಿಸಿಐ ಅಧ್ಯಕ್ಷ ಎಸ್ ಸಂಪತ್ ರಾಮನ್, ಸಣ್ಣ ಉದ್ಯಮ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗಲು ಮೂಲ ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಶೋಧನೆ ನಡೆಯಬೇಕಿದೆ ಎಂದರು. Priya very rightly said, necessity is the mother of invention. People always think that there has to be an environment to create something new. ಕೊಪ್ಪಳ ಜಿಲ್ಲೆಯ ತಳಕಲ್ಲಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಮುಂದಿನ 2 ವರ್ಷಗಳಲ್ಲಿ ಆರಂಭವಾಗಲಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಆರ್.ವಿ. ದೇಶಪಾಂಡೆ ತಿಳಿಸಿದ್ದಾರೆ. ನಿನ್ನೆ ಭೂಮಿ ಪರಿಶೀಲನೆಯ ನಂತರ ಸುದ್ದಿಗಾರರೊಂದಿಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಎಂಬ ಉದ್ದೇಶದಿಂದ ಸ್ಥಳೀಯ ಶಾಸಕರ ಒತ್ತಾಯದ ಮೇರೆಗೆ ಇಂಜಿನಿಯರಿಂಗ್ ಕಾಲೇಜು ಮಂಜೂರು ಮಾಡಲಾಗಿದ್ದು, ಈ ಸಂಬಂಧ ಈಗಾಗಲೇ 25 ಎಕರೆ ಜಮೀನು ಖರೀದಿ ಮಾಡಲಾಗಿದೆ ಎಂದರು. ಅಭಿವೃದ್ಧಿ ಮಂಡಳಿ ಸಹ ಇಲ್ಲಿ ಮೂಲಭೂತ ಸೌಕರ್ಯ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಅನುದಾನ ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ಬಿಲ್ಡಿಂಗ್ ಆದ ನಂತರ ನಾವು AICTಗೆ ಬರೀಬೇಕಾಗ್ತದೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಲ್ಲ ಮೂಲಭೂತ ಸೌಕರ್ಯ ನಿರ್ಮಾಣ ಆಗಬೇಕು. ಪಾಲಿಟೆಕ್ನಿಕ್ ಇರ್ಬೋದು, ಎಂಜಿನಿಯರಿಂಗ್ ಇರ್ಬೋದು. ಹಾಗಾಗಿ ಹಣದ ಏನು ಕೊರತೆ ನಾನು ಕಾಣಿಸೋದು, ಯಾಕಂದರೆ ಹೈದರಾಬಾದ್ ಕರ್ನಾಟಕ ಏರಿಯಾ ಸರಣ ಸಾಕಷ್ಟು ಹಣ ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಎನ್ಡಿಎ ಸರ್ಕಾರ 1 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಮಂಗಳೂರಿನ ಕೊಡಿಯಾಲಬೈಲಿನಲ್ಲಿರುವ ಹಿಂದಿ ಪ್ರಚಾರ ಸಭಾದ ಸಭಾಂಗಣದಲ್ಲಿ ಇಂದಿನಿಂದ 24ರವರೆಗೆ ವಿಶೇಷ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅವರು ಮಂಗಳೂರಿನಲ್ಲಿ ದೂರದರ್ಶನದೊಂದಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ DAVP ಹಮ್ಮಿಕೊಂಡಿರುವ ವರುಷ 1 ಆರಂಭ ಅನೇಕ ಛಾಯಾಚಿತ್ರ ಪ್ರದರ್ಶನವನ್ನು ಕೇಂದ್ರ ಸಚಿವ ಅನಂತಕುಮಾರ್ ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಕಳೆದೊಂದು ವರ್ಷದಲ್ಲಿ ಜಾರಿಗೊಳಿಸಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳು, ದೇಶದ ಆರ್ಥಿಕ ಪ್ರಗತಿ, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಮುಂತಾದ ವಿಷಯಗಳ ಕುರಿತು ಈ ಪ್ರದರ್ಶನದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುವುದು ಎಂದರು. ಮಾರ್ಗದರ್ಶನ ನೀಡತಕ್ಕಂಥದ್ದು ಮತ್ತು ಎಲ್ಲ ಮನೆಗಳಿಗೆ ಅದನ್ನು ತಲುಪಿಸುವಂಥ ಪ್ರಕ್ರಿಯೆ. ಆ ಕಾರಣಕ್ಕೋಸ್ಕರ ಈ ವಸ್ತು ಪ್ರದರ್ಶನದ ಮುಖೇನ ಜನರ ಮನಸ್ಸುಗಳಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಭಾರತ ಸರ್ಕಾರದ ಪ್ರಸಾರ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಮಾಡ್ತಾ ಇದೆ. ಮಂಗಳೂರಿನಲ್ಲಿ ಅನಂತಕುಮಾರ್ ಅವರ ಮುಖಾಂತರ ಉದ್ಘಾಟನೆ ನಡೆದು ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಭರದ ಸಿದ್ಧತೆಗಳು ಪ್ರಗತಿಯಲ್ಲಿವೆ. ವಿವಿಧ ಸಂಘ ಸಂಸ್ಥೆಗಳು ಯೋಗ ಶಿಬಿರಗಳನ್ನು ಆಯೋಜಿಸಿ ತರಬೇತಿ ನೀಡುತ್ತಿವೆ. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ತರಬೇತಿ ಏರ್ಪಡಿಸಲಾಗಿತ್ತು. ವಿವಿಧ ಆಸನಗಳ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು. ವಿದ್ಯಾರ್ಥಿಗಳು ಆಸಕ್ತಿಯಿಂದ ತರಬೇತಿಯಲ್ಲಿ ಭಾಗಿಯಾಗಿದ್ದರು. ನಿಧಾನಕ್ಕೆ ಉಸಿರು ತಗೊಳ್ತಾ ರಿಲ್ಯಾಕ್ಸ್. ಮತ್ತೊಮ್ಮೆ ಉಸಿರನ್ನು ಹೊರತಾ ಬ್ಯಾಲೆನ್ಸ್ ಅನ್ನು ಮಾಡಿ, ಸೊಂಟದ ಮೇಲೆ ಕೈಗಳು ಪಕ್ಕ,
ಹಸ್ತ ಮೇಲ್ಮುಖ ಪರ್ಪಥಾಸನ ಕರಾಗ್ರೆ ಕರಮ. ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮೀನಾರಾಯಣ ಗುಪ್ತ ಜಗತ್ತಿಗೆ ಪ್ರಾಚೀನ ಭಾರತದ ಕೊಡುಗೆಯಾದ ಯೋಗದಿಂದ ಜಗತ್ತನ್ನೇ ಒಂದಾಗಿಸಲು ಸಾಧ್ಯ, ಜಾಗತಿಕ ಅಶಾಂತಿ ತೊಲಗಿಸಲು ಯೋಗ ಮಹತ್ತರ ಕೊಡುಗೆ ನೀಡಲಿದೆ. ಈ ನಿಟ್ಟಿನಲ್ಲಿ ಇದೇ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿರುವುದು ಸ್ವಾಗತಾರ್ಹ ಎಂದರು. ಕೈಗಳು ವಕ್ರವಾಗಿರಬೇಕು, ಮುಕ್ಕಳಿಂದ ಮೇಲ್ಭಾಗ ಮಾತ್ರ ಮೇಲೆ ಎತ್ತಬೇಕು. ನೋಡಿ ಎತ್ತ ಈಗ ಚಾಲನೆ, ಕುಸಿರು ತಗೊಳ್ತಾ ಮೇಲೆ, ಇಷ್ಟೇ, ಜಾಸ್ತಿ ಎತ್ತಬಾರದು, ಅಷ್ಟೇನೆ. ಮುಕ್ಕಳಿಂದ ಮೇಲ್ಭಾಗ ಮಾತ್ರ ಮೇಲೆ ಎತ್ತಬೇಕು. ಆರೋಗ್ಯ ಮತ್ತು ರೋಗ ಇವೆರಡನ್ನ ಜೋಡಿಸುವಂತ ಒಂದು ಪ್ರಯತ್ನ ಅದು ಯೋಗ. ಕಷ್ಟ ಸುಖ ಎರಡನ್ನ, ಕಷ್ಟ ಇರ್ಬೋದು ಸುಖ ಇರ್ಬೋದು, ಎರಡನ್ನ ಜೋಡಿಸುವಂತ ಒಂದು ಪ್ರಯತ್ನನೇ ಅದು ಯೋಗ. ಇಹ ಪರ ಎರಡನ್ನ ಜೋಡಿಸುವಂಥದ್ದು. ಮನುಷ್ಯನಿಗೆ ಆಧ್ಯಾತ್ಮಿಕವಾಗಿ ಸಾವು, ಹುಟ್ಟು ಮತ್ತು ಸಾವು ಎರಡೂ ಇದೆ. ಆ ರೀತಿ ಆ ಎರಡರ ನಂತರ ಏನು ಅದನ್ನ ಭೇದಿಸುವಂಥದ್ದೇ ಯೋಗ. ಈಶಾ ಪ್ರತಿಷ್ಠಾನ ದೇಶ ವಿದೇಶಗಳಲ್ಲಿ ಜನರಿಗೆ ಯೋಗ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು, ಜೂನ್ 1ರಿಂದ 21ರವರೆಗೆ ರಾಜ್ಯದ ವಿವಿಧ ನಗರಗಳಲ್ಲಿ ಯೋಗ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಂದು ಸಂಚಾಲಕ ಎಸ್ ಲೋಕನೇತೆ ಹೇಳಿದರು. ಮೈದಾನದಲ್ಲಿ ಬೆಂಗಳೂರು ವಿದ್ಯುತ್ ಮತ್ತು ಇತರ ಸಿಬ್ಬಂದಿಗೆ ಸಂಜೆ 4:30 ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮದಲ್ಲಿ ಸದ್ಗುರು ಸೇರಿದಂತೆ ಅನೇಕ ಎಂದರು. We have yoga with white orchids at Hebal, Karnataka. Shri Siddharam, chief guest on the occasion, and the minister Shri Krishna Bairegoda will also. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಗೋವಾ ಸರ್ಕಾರ ಇದೇ 27ರ ಗೋವಾದವರೆಗೆ ವಾಹನದ ಮೂಲಕ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ನಾಯಕ ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಈ ಯೋಜನೆಯನ್ನ ವಿರೋಧಿಸತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆದ್ರಿಂದ ಕನ್ನಡ ಒಕ್ಕೂಟ 27ನೇ ತಾರೀಕು ಹುಬ್ಬಳ್ಳಿಯಿಂದ ಗೋವಾದವರೆಗೆ ಭಾರಿ ಮೆರವಣಿಗೆ ಈ ತಿಂಗಳ 29ರಂದು ಬೆಳಗಾವಿಯಲ್ಲಿ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಸಮಗ್ರ ಚರ್ಚೆಯಾಗಿ ನಿರ್ಣಯ ಅಂಗೀಕಾರವಾಗಬೇಕು ಎಂದು ಕನ್ನಡ ಪರ ಸಂಘಟನೆಗಳು ಆಗ್ರಹಿಸಿವೆ ಎಂದರು. ಉತ್ತರ ಕರ್ನಾಟಕದ ಎಲ್ಲ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಚಿಂತನೆ ಆಗಬೇಕು. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಏಕದಿನ ಕ್ರಿಕೆಟ್ ಸರಣಿ ಮೀರ್ಪುರದಲ್ಲಿಂದು ಆರಂಭವಾಗಲಿದೆ. ಇಂದು ಮೊದಲ ಪಂದ್ಯ ನಡೆಯಲಿದ್ದು, ಇದೇ 21 ಹಾಗೂ 24ರಂದು 2 ಮತ್ತು 3ನೇ ಪಂದ್ಯಗಳು ನಡೆಯಲಿವೆ. ಮಳೆಯ ಅಡಚಣೆಯಿಂದಾಗಿ ಉಭಯ ತಂಡಗಳ ಏಕೈಕ ಟೆಸ್ಟ್ ಪಂದ್ಯ ನೀರಸ ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಏಕದಿನ ಸರಣಿ ಜಯಕ್ಕಾಗಿ ಭಾರತ ಎದುರು ನೋಡುತ್ತಿದೆ. ಮಹೇಂದ್ರ ಸಿಂಗ್ ಧೋನಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಲಲಿತ್ ಪಾಸ್ಪೋರ್ಟ್ ವಶಕ್ಕೆ ಕೇಂದ್ರದ ಚಿಂತನೆ. ವಸುಂಧರೆ ಸಹಾಯಕ್ಕೆ ಬಿಜೆಪಿ ಮೋದಿ ಇಲ್ಲ, ರಾಜೆ ಸಮರ್ಥಿಸಿಕೊಳ್ಳಬೇಡಿ ಎಂದ ಬಿಜೆಪಿ ವರಿಷ್ಠರು. ರಾಜ್ಯದಲ್ಲಿ ಈಗ ಖಾಸಗಿ ಹಾಲು ಪರೀಕ್ಷೆ. ರಾಜ್ಯದಲ್ಲಿ 30 ಖಾಸಗಿ ಡೈರಿಗಳಿಂದ ಹಾಲು ಮಾರಾಟ. ನಿತ್ಯ 2 ಲಕ್ಷ ಲೀಟರ್ ಕಲಬೆರಕೆ ಹಾಲು ಮಾರಾಟ ಶಂಕೆ. ಬಡವರ ವಸತಿ ಬಡ್ಡಿ ಇಳಿಕೆ. 2022ರೊಳಗೆ ಎಲ್ಲರಿಗೂ ಸೂರು ಯೋಜನೆಗೆ ಚಾಲನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಯೋಗಕ್ಕೆ ಭರದ ಸಿದ್ಧತೆ. ದಿಲ್ಲಿಯ ರಾಜಪಥದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮುಖ್ಯ ಅತಿಥಿ. ಅರಸು ಹೆಸರಿನಲ್ಲಿ 3 ಹೊಸ ಯೋಜನೆ. ಸಚಿವ ಆಂಜನೇಯ. ರಾಜ್ಯದಲ್ಲಿ 5 ದಿನ ಭಾರೀ ಮಳೆ. ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭರ್ಜರಿ ವರ್ಷಧಾರೆ. ಹಂಪಿಯ ಸಾಲು ಮಂಟಪ ನೆಲಸಮ. ಮಹಿಳಾ ಚಾಲೆಂಜರ್ಸ್ ಟ್ರೋಫಿ, ಇಂಡಿಯಾ ಬ್ಲೂ ಚಾಂಪಿಯನ್. ಪ್ರಬಲ ಭಾರತಕ್ಕೆ ಬಾಂಗ್ಲಾ ಸವಾಲು.
ಮೊದಲ ಏಕದಿನ ವಿಶ್ವಕಪ್ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಆತಿಥೇಯರ ಚಿತ್ತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಂಜೇನಿಯಾ ಅಧ್ಯಕ್ಷ ಜಕಾಯ ಕಿಕ್ವೆತೆ 5 ದಿನಗಳ ಭಾರತ ಭೇಟಿಗಾಗಿ ದೆಹಲಿಗೆ ಆಗಮನ. ರಾಜ್ಯದಲ್ಲಿ 2050 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 5 ಯೋಜನೆಗಳಿಗೆ ಅನುಮೋದನೆ, ಸಿದ್ದರಾಮಯ್ಯ. ಸಣ್ಣ ಉದ್ದಿಮೆ ಕ್ಷೇತ್ರದಲ್ಲಿ ಅನುಶೋಧನೆಗೆ ಅಗತ್ಯ ನೆರವು, ಎಸ್ಆರ್ ಪಾಟೀಲ್. ಮತ್ತು ಮೀರ್ಪುರದಲ್ಲಿಂದು ಭಾರತ ಬಾಂಗ್ಲಾದೇಶ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.